ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದವಿತ್. ಮೊದಲಿಗೆ ಈ ವಿಡಿಯೋನ ನೋಡ್ಬಿಡಿ. ಜನ ಮೀಡಿಯಾ ಅವ್ರು ಬಂದಿದ್ರು, ಎಲ್ಲಾರು ಯೂಸ್ ಮಾಡಿದ್ದಾರೆ ಇದನ್ನ ಟಾಯ್ಲೆಟ್ ನ. ಅದು ಮನಸಾರೆ ತೊಳಿತಾ ಇದ್ದೀನಿ. ಏನ್ ಸರ್ ಇದೆಲ್ಲ? ಒಳಗೂ ಕೈ ಹಾಕ್ತಾ ಇದೀನಿ ಸರ್, ಒಳಗೂನು ಉರಿತಾ ಇದೆ, ಹಂಗೂ ಹಾಕ್ತಾ ಇದ್ದೀನಿ. ನಗಬೇಕಾ ಅಳಬೇಕಾ ಒಂದೂ ಗೊತ್ತಾಗ್ತಾ ಇಲ್ಲ. ನಿಮಗೆಲ್ರಿಗೂ ಗೊತ್ತಿರ್ಬೋದು, ಕೋಟಿ ಕೋಟಿ ಮಾತನಾಡುವಂಥ ಡಾಕ್ ಸತೀಶ್ ಅವರು ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ನಮ್ಮ ಡಾಕ್ ಸತೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಯಾವ ರೀತಿಯಾಗಿ ಅವರು ತಮ್ಮ ಫೇಸನ್ನು ಅಥವಾ ಬಾಡಿಯನ್ನು, ಆರೋಗ್ಯವನ್ನು, ಆ ಬ್ಯೂಟಿಯನ್ನು ಯಾವ ರೀತಿ ಕೇರ್ ಮಾಡ್ತಾಯಿದ್ರು, ಹೆಂಗೆಲ್ಲ ಅವರು ತನ್ನ ಬ್ಯೂಟಿಯನ್ನು ಉಳಿಸ್ಕೊತಾ ಇದ್ರು, ಅದಕ್ಕೆಲ್ಲ ಎಷ್ಟೆಷ್ಟು ಸರ್ಕಸ್ ಮಾಡ್ತಾಯಿದ್ರು. ಆ ನಮ್ಮ ಚಂದ್ರಪ್ರಭಣ್ಣನ ಕೈಗೆಲ್ಲ ಕಟ್ಟಾಕೊಂಡವರು ಜಂಟಿ ಇರಬೇಕಾದ್ರೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ. ಹೆಂಗಿದ್ರು ಅವರು ಅಂದರೆ ಈ ಮನುಷ್ಯ ಬ್ಯೂಟಿನ ಎಷ್ಟು ಕೇರ್ ಅಂದರೆ ಬ್ಯೂಟಿ ಕಾನ್ಷಿಯಸ್ ಎಷ್ಟಿದೆ ಈ ಮನುಷ್ಯನಿಗೆ ಅನ್ನೋ ಲೆಕ್ಕಾಚಾರ. ಬಾಯಿ ಬಿಟ್ಟರೆ ಕೋಟಿ ಮಾತುಗಳು, ಒಂದಷ್ಟು ಟ್ರೋಲ್ಗಳು, ಒಂದಷ್ಟು ಬಿಲ್ಡಪ್ಗಳು, ಇವೆಲ್ಲ ಆಯಿತು. ಅದಕ್ಕೆಲ್ಲ ನಾವು ರೆಸ್ಪೆಕ್ಟ್ ಮಾಡೋಣ, ಪರವಾಗಿಲ್ಲ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂತಂದರೆ ವ್ಯಕ್ತಿ ಮಾತನಾಡುವಂಥ ಮಾತು ವ್ಯಕ್ತಿ ಪ್ರಕಾರ ಅದು ನಿಜನೇ ಆಗಿರ್ಬೋದು. ಆ ವ್ಯಕ್ತಿಯ ಮಾತು ನಮಗೆ ಬಿಲ್ಡಪ್ ಅಂತ ಅಥವಾ ಮನುಷ್ಯರಿಗೆ ಬಿಲ್ಡಪ್ ಅಂತ ಅನ್ನಿಸ್ಬೋದು. ಬಟ್ ಒಂದಂತೂ ಸತ್ಯ, ಆ ವ್ಯಕ್ತಿಯ ವ್ಯಕ್ತಿತ್ವ ಇತ್ತಲ್ಲ, ಅದರಲ್ಲಿ ಯಾವುದೇ ರೀತಿ ಕಿಂಚಿತ್ತು ನಾವು ಕೈ ಮಾಡಿ ತೋರ್ಸೋಕ್ಕಾಗಲ್ಲ. ಅಷ್ಟು ಒಳ್ಳೆಯ ವ್ಯಕ್ತಿತ್ವ ಅನ್ನೋದಂತೂ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಸಾಬೀತಾಗಿದೆ. ಅದರಲ್ಲಿ ಯಾವುದೇ ರೀತಿ ಎರಡು ಮಾತಿಲ್ಲ. ಅದ್ರ ಜೊತೆಯಲ್ಲೇ ಈಗ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಏನಪ್ಪ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿದ್ದಾಗ ವಾಶ್ರೂಮನ್ನು ತೊಳಿತಾ ಇದ್ರು, ಇಲ್ಲ ಅಂತಲ್ಲ, ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾಯಿದ್ರು. ಮತ್ತು ಅವರಿಗೆ ಎಲ್ಲ ರೀತಿಯ ಯಾರು ಹೇಳಿಸ್ಕೊಂಡೆಲ್ಲ ಕೆಲಸ ಮಾಡ್ತಾ ಇರಲಿಲ್ಲ. ಬಟ್ ಅದು ಕಾಣಿಸ್ಕೊತಾ ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ವಾಶ್ರೂಮ್. ಬಟ್ ಬಾಯಲ್ಲಿ ಹೇಳ್ತಾ ಇದ್ರು. ಬಟ್ ಈಗ ಏನಾಗಿದೆ ಅಂದರೆ, ಮೀಡಿಯಾದವರೆಲ್ಲ ಅವ್ರ ಮನೆಗೆ ಬಂದು ಟಾಯ್ಲೆಟ್ ಮಾಡಿ ಹೋಗಿದಾರಲ್ಲ, ಅವರ ಟಾಯ್ಲೆಟ್ ಬೇಷನನ್ನು ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ, ಕೈಯಲ್ಲೇ ಹಾಕೊಂಡು ತಿಕ್ತಾ ಇದ್ದೀರಿ. ನೀವು ನೋಡ್ಬೋದು, ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು ಹೆಂಗೆ ಹಾಕೊಂಡು ತಿಕ್ತಾ ಇದ್ದಾರೆ ಅಂತ ಕೈಯಲ್ಲಿ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಸ್ಟಾರ್ಟಿಂಗಲ್ಲಿ ವಿಡಿಯೋನ ಗಮನಿಸಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಯಾವುದೇ ರೀತಿ ಮನಸ್ಸಿಂದ ಅಂತ ತೋರಿಸ್ಕೊತಾ ಇದ್ದಾರೆ. ಒಂದಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇದೆ, ಬಿಲ್ಡಪ್ಪು, ಪ್ರಚಾರದ ಗೀಳು, ಮತ್ತೊಂದು ಮಗದೋದು ಅಂತ. ಪ್ರಚಾರದ ಗೀಳೋ ಪ್ರಚಾರದ ಬೇಳೋ ಅವೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ಕೈ ಹಾಕಿ ವಾಶ್ರೂಮನ್ನು, ಟಾಯ್ಲೆಟ್ ರೂಮನ್ನು ತೊಳೆಯೋವಂಥ ಕೆಪಾಸಿಟಿ ಯಾರಿಗಿದೆ? ಅಷ್ಟೊಂದು ಅದು ಯಾರೋ ಒಬ್ಬ ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನರಿಗೆ ಕೈ ಹಾಕಿ ತೊಳೆಯೋಕ್ಕೆ 101 ಸಲ 1000 ಸಲ ಯೋಚನೆ ಮಾಡ್ತೀವಿ, ಮತ್ತು ಅದನ್ನು ಮಾಡೋದೇ ಇಲ್ಲ. ನಾವು ಹೆಸಿಟೇಷನ್ ಮಾಡ್ಕೋತೀವಿ, ಅಸಹ್ಯ ಮಾಡ್ಕೋತೀವಿ, ಅದರ ಕ್ರಿಂಜ್ ಅಂತ ಅನಿಸ್ಬಿಡುತ್ತೆ. ಆದರೆ ಕೋಟಿ ಇಟ್ಕೊಂಡಿರೋ ಕೋಟ್ಯಾಧೀಶ್ವರ ಟಾಯ್ಲೆಟ್ ಬೇಸಿನ್ ಒಳಗಡೆ ಕೈ ಹಾಕ್ಬಿಟ್ಟು ಆತ ತಿಕ್ತಾ ಇದ್ದಾನೆ ಅಂತಂದಾಗ, ಅದನ್ನು ಹಾಕ್ಬಿಟ್ಟು ಡೊಮೆಕ್ಸೋ ಏನೋ ಇದೆಯಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಬರೀ ಕೈಯಲ್ಲಿ ಹಾಕೊಂಡು ತಿಕ್ತಾ ಬಿದ್ದಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ, ದೃಶ್ಯಗಳನ್ನು ಗಮನಿಸ್ತಾ ಇರ್ಬೋದು. ಸೊ ಏನು ಹೇಳ್ತೀರಾ ನೀವು? ಇದಕ್ಕೆ ಏನು ಕಮೆಂಟ್ ಕೊಡ್ತೀರಾ? ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಜನ ಇದನ್ನು ಯಾವ ರೀತಿ ವೈರಲ್ ಮಾಡ್ತೀರಾ? ಅಥವಾ ಇದಕ್ಕೇನಾದರೂ ಒಂದು ನಿಮ್ಮ ಅಭಿಪ್ರಾಯ ಇದೆಯಾ? ಇದೆಲ್ಲ ಅವರ ಮನಸ್ಸಿಂದ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತಾ? ಅಥವಾ ಸುಮ್ಮನೆ ಏನೋ ಒಂದು ಶೋ ಅಪ್ ಮಾಡೋದಕ್ಕೋಸ್ಕರ ಅಥವಾ ಪ್ರಚಾರದ ಗೀಳು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಏನು ಅನಿಸುತ್ತೆ ನೀವು ಬಹುಶಃ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಮೆಂಟ್ ಮಾಡಿ. ಬಟ್ ಡಾಕ್ ಸತೀಶ್ನ ಎಲ್ಲರೂ ಹಿಡ್ಕೊಂಡು ಬಿಲ್ಡಪ್ಪು, ಅದು ಇದು ಮತ್ತೊಂದು ಮಗದೋದು ಅಂತೇಳಿ ಟ್ರೋಲ್ ಮಾಡ್ತಾ ಇದ್ದಾರೆ, ವೈರಲ್ ಮಾಡ್ತಾ ಇದ್ದಾರೆ. ಆದರೆ ಯಾರಿಂದನೂ ಕೂಡ ಟಾಯ್ಲೆಟ್ ಬೇಷನನ್ನು ಬರಿಗೈನಿಂದ ತೊಳೆಯೋದಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ? ಅದನ್ನು ಯಾವುದೇ ಕಾರಣಕ್ಕೂ ಬರಿಗೈನಿಂದ ಯಾರಿಂದನೂ ಕೂಡ ತೊಳೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥ ಕೆಲಸ ಡಾಕ್ ಸತೀಶ್ ಮಾಡ್ತಾ ಇದ್ದಾರೆ ಅಂತಂದಾಗ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕ್ರಿ. ಯಾಕಂತಂದರೆ ಯಾರೂ ಮಾಡಲು ಸಾಧ್ಯವಾಗದ ಕೆಲವು ಮಂದಿ ಮಾಡುವ ಕೆಲವರು. ಈಗ ಉದಾಹರಣೆಗೆ ನಾನು ಹೇಳ್ಬಿಡ್ತೀನಿ ನಿಮ್ಗೆ, ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿರ್ತಾರೆ ಪಾಪ ಒಂದಷ್ಟು ಜನ ಕೂಲಿ ಕಾರ್ಮಿಕರು, ಇವರು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿರ್ತಾರೆ. ಎಷ್ಟೋ ಮನೆಗೆ ಹೋಗಿ ವಾಶ್ರೂಮ್ ಕೆಲಸ ಮಾಡುವಂಥ ವಾಶ್ರೂಮ್ ಕೆಲಸಗಾರರು ಇದ್ದಾರೆ ತುಂಬ. ಈಗ ನಮ್ಮ ಸರ್ಕಾರಿ ವಾಶ್ರೂಮ್ ಆಗಿರ್ಬೋದು, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಟಾಯ್ಲೆಟ್ ರೂಮ್ಸ್ ಆಗಿರ್ಬೋದು, ಯಾರೇ ಆಗಿರಲಿ ರೀ, ಕ್ಲೀನ್ ಮಾಡೋರೇ ಕೈಯಲ್ಲಿ ಕ್ಲೀನ್ ಮಾಡಲ್ಲ, ಕೈಗೆಲ್ಲ ಅದೆಲ್ಲ ಹಾಕೊಂಡು ಕೂತ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಮೀಡಿಯಾದವರೆಲ್ಲ ಬಂದು ವಾಶ್ರೂಮಲ್ಲಿ ಬಳಸ್ಕೊಂಡಂಥ ಒಂದು ವಾಶ್ರೂಮನ್ನು ಇವರು ಬರಿಗೈಲಿ ಹಾಕೊಂಡು ತಿಕ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನನಗೇನೋ ಗ್ರೇಟ್ ಅಂತ ಅನಿಸ್ತಾ ಇದೆ. ಆ ಸಿಂಕ್, ಅದು ವಾಶ್ರೂಮ್ ಟಾಯ್ಲೆಟ್ ಸಿಂಕನ್ನು ಹಾಕೊಂಡು ತೊಳಿತಾ ಇದ್ದಾರಲ್ಲಪ್ಪ ಸ್ವಾಮಿ. ನಮಗೆ ನೋಡೋಕ್ಕೆ ಅದು ನಾನು ಹೇಳ್ತಿಲ್ವ, ನೀವಾಗಿದ್ರು ಬಹುಶಃ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ, ನಾನಾಗಿದ್ರಂತೂ ಮಾಡ್ತಾ ಇರಲಿಲ್ಲಪ್ಪ. ಆದರೆ ಡಾಕ್ ಸತೀಶ್ ಅವರು ಮಾಡಿದಾರಲ್ಲ, ಇದು ಎಸ್ಪೆಷಲಿ ನನಗೆ ಇದನ್ನು ವಾಯ್ಸ್ ಓವರ್ ಕೊಟ್ಟೆ ಇದನ್ನು ಹಾಕ್ಬೋದಿತ್ತು. ಬೇಕಿದ್ರೆ ನಾನು ವಾಯ್ಸ್ ಬರೀ ಖಾಲಿ ವಾಯ್ಸ್ ಕೊಟ್ಬಿಟ್ಟೆ ಹಾಕ್ಬೋದಿತ್ತು. ಆದರೆ ನನಗೇನೋ ಸ್ವಲ್ಪ ಖುಷಿ ಅನ್ನಿಸ್ತಪ್ಪ, ಅವ್ರು ಮಾಡ್ತಾ ಇರೋ ಕೆಲಸದ ಮೇಲೆ ನನಗೆ ಸ್ವಲ್ಪ ನಿಷ್ಠೆ ಆಯಿತು. ಅದಕ್ಕೆ ಓಕೆ, ಒಂದು ವೀಡಿಯೋನೇ ಮಾಡಿಬಿಡೋಣ ಅಂತೇಳಿ, ಫೇಸ್ ಬಂದುಬಿಟ್ಟೆ ವೀಡಿಯೋನೇ ಮಾಡಿಬಿಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸಂತೋಷ, ಇದೇ ರೀತಿಯಾಗಿ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇರಲಿ. ಇಷ್ಟರ ಮಟ್ಟಿಗೆ ನೀವು ಇವತ್ತು ಕೋಟಿ ದುಡ್ಡಿರೋರಲ್ಲ, ಇವತ್ತು ಖಾಲಿ ಒಂದೊತ್ತಿನ ಊಟ ತಿನ್ನೋಕ್ಕೂ ಕಷ್ಟಪಡೋರು ಕೂಡ ಯಾರು ಟಾಯ್ಲೆಟ್ ರೂಮ್ ಒಳಗಡೆ ಹೋಗ್ಬಿಟ್ಟು ಟಾಯ್ಲೆಟ್ ಬೇಷನ್ನು ಕೈ ಹಾಕಿ ತಿಕ್ಕಲ್ಲ, ಯಾವುದೇ ಕಾರಣಕ್ಕೂ ತಿಕ್ಕಲ್ಲ, ಮುಟ್ಟೋದೇ ಇಲ್ಲ, ಆಯಿತಾ?
ಹಿಂಗಿರುವಾಗ ಅವರು ಅದನ್ನು ತೊಳಿತಾ ಇದ್ದಾರೆ. ಅದು ಯಾರೋ ಅವ್ರದ್ದಲ್ಲ, ಅವರು ಮಾಡಿರೋದಲ್ಲ. ಅಲ್ಲಿ ಅವರು ಕೂಡ ಮೂತ್ರ ವಿಸರ್ಜನೆನೋ ಅಥವಾ ಮತ್ತೊಂದು ಮಗದೊಂದು ಅಲ್ಲಿ ಮಾಡಿಲ್ಲ. ಅವರು ಯಾರೋ ಮೀಡಿಯಾದವ್ರು ಮಾಡಿರೋದನ್ನ, ಮೀಡಿಯಾದವರೆಲ್ಲ ಅವ್ರ ಮನೆಗೆ ಬಂದು ಮಾಡಿರೋದನ್ನ ಕಣ್ಣು ತೊಳಿತಾ ಇದ್ದಾರೆ, ಉಜ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನನಗೇನೋ ಗ್ರೇಟ್ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ ನೀವು ಕೂಡ ಕಮೆಂಟ್ ಮಾಡಬಹುದು. ಸೊ ಇರಲಿ, ಇದು ನಮ್ಮ ಡಾಕ್ ಸತೀಶ್ ಅವರ ಒಂದು ಏನು ಹೇಳ್ತಾರಲ್ಲ, ನೆನ್ನೆ ಗಿಲ್ಲಿ ಹೇಳ್ತಾ ಇದ್ನಲ್ಲ, ಏನೋ ಡೆಡಿಕೇಶನ್ನು. ಇದು ಡೆಡಿಕೇಶನ್ ಅಂತಂದರೆ ಅವರ ಮುಖವನ್ನು ಮಾತ್ರ ಅವರು ಚೆನ್ನಾಗಿ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಅವರು ಟಾಯ್ಲೆಟ್ ರೂಮನ್ನು ಕೂಡ ಕೈಯಲ್ಲೇ ತಿಕ್ಕಿ ಚೆನ್ನಾಗಿ ಇಟ್ಕೋತಾರೆ. ಯಾವುದೇ ಬ್ರಷೇ ಬೇಕಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನನಗೆ ಮುಖದಲ್ಲಿ ಮಂದಹಾಸ ಇದೆ, ವಿಡಿಯೋ ಮಾಡ್ತಾ ಇರೋರು ನೀವೇ ಅಸಹ್ಯ ಮಾಡ್ಕೋತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ನೀವು ಆ ವಿಡಿಯೋನ ಪೂರ್ತಿ ಗಮನಿಸಿದಾಗ ನಿಜವಾಗ್ಲೂ ಕೂಡ ನನಗೆ ಖುಷಿ ಆಯ್ತಪ್ಪ. ನನಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು ಅನ್ನಿಸ್ತಾ ಇದೆ. ಹ್ಯಾಟ್ಸ್ ಆಫ್ ಸರ್. ಇದೇ ರೀತಿ ನಿಮ್ಮ ಪಯಣ ಮುಂದುವರಿಲಿ, ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ. ಆದರೆ ನಿಮ್ಮನೆ ವಾಶ್ರೂಮನ್ನು ಮಾತ್ರ ತೊಳಿರಿ, ಬೇರೆ ಬೇರೆ ಮನೆ ಕಂಡವ್ರ ಮನೆ ವಾಶ್ರೂಮ್ ಎಲ್ಲ ತೊಳೆಯೋಕೆ ಹೋಗ್ಬಿಡಿ. ಆಮೇಲೆ ಗೊತ್ತಾಯಿತು ಅಂತಂದರೆ ಅದಕ್ಕೂ ಮತ್ತೆ ಡಾಕ್ ಸತೀಶ್ ಬನ್ನಿ, ನಮ್ಮನೆದೊಂಚೂರು ತೊಳ್ಕೊಂಡು ಬನ್ನಿ, ಬರೀ ಕೈಯಲ್ಲೇ ಚೆನ್ನಾಗಿ ತೊಳಿತೀರಂತೆ, ನಮ್ಮನೆದೊಂಚೂರು ತೊಳ್ಕೊಂಡು ಬನ್ನಿ ಅನ್ನೋಕ್ಕೆ ಶುರು ಮಾಡಿಬಿಡ್ತಾರೆ ಮತ್ತು ಅಕ್ಕಪಕ್ಕದವ್ರ ಮನೆಯವರೆಲ್ಲ. ಆಮೇಲೆ ನೀವು ಬೇರೆ ಇನ್ನೂ ಏನೇನೋ ಕನಸುಗಳನ್ನ ಕಟ್ಕೊಂಡು ಇಟ್ಕೊಂಡಿದ್ದೀರಾ. ಬಿಗ್ ಬಾಸ್ ಮನೆಗೆ ಬಂದಿದ್ರಿ, ಒಂದಷ್ಟು ಹೆಸರು ಕೀರ್ತಿಯನ್ನು ತಗೊಂಡೋಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದಂಥ ಡಾಕ್ ಸತೀಶ್ ಅವರು ಬರಿಗೈಯಲ್ಲಿ ಟಾಯ್ಲೆಟ್ ತಿಕ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಹರಿದಾಡಿದಾಗ ಅದು ಹೆಂಗಿರುತ್ತೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ. ನೀವು ನಿಮ್ಮ ಡಿಗ್ನಿಫೈಡ್ ಆಗಿ ನೀವು ಕೂಡ ಇರ್ತೀರಾ ನೋಡಿ. ಆದರೆ ನಿಮ್ಮ ಇಷ್ಟ, ಅದನ್ನು ನಾವ್ಯಾರು ಹೇಳೋಕ್ಕೆ, ನಾವ್ಯಾರು ಅಲ್ಲ, ನಾವು ಆರ್ಡ್ರ್ ಮಾಡೋಕ್ಕೂ ಆಗಲ್ಲ ಅಥವಾ ರಿಕ್ವೆಸ್ಟ್ ಮಾಡೋದಕ್ಕೂ ಆಗಲ್ಲ. ನಿಮ್ಮ ಮನಸ್ಸಿಂದ ನೀವು ತಿಕ್ತಾ ಇದ್ದೀರಾ, ತಿಕ್ತಾ ಇರಿ ಅಂತ. ಅದು ಯಾವುದೋ ಒಂದು ಆ್ಯಡ್ ಇದೆಯಲ್ಲ, ಅಡ್ವರ್ಟೈಸ್ಮೆಂಟ್, ಉಜ್ತಾ ಇರಿ ಅಂತ. ಹಾಗೆ ಬಂಟಿ ನಿನ್ನ ಕೈ ಸ್ಲೋನಾ ಅಂತ ಯಾವುದೋ ಒಂದು ಆ್ಯಡ್ ಇದೆಯಲ್ಲ, ಹಾಗೆ ಡಾಕ್ ಸತೀಶ್ ಅವರೇ ನಿಮ್ಮ ಕೈ ಫಾಸ್ಟಾ ಅಂತ ಹೇಳ್ಬಿಟ್ಟು ತಿಕ್ತಾ ಇರಿ, ಚೆನ್ನಾಗಿ ತಿಕ್ತಾನೇ ಇರಿ. ಸೊ ಇದಂತೂ ಸತ್ಯ. ಒಟ್ಟಲ್ಲಿ ಡಾಕ್ ಸತೀಶು ಬಿಗ್ ಬಾಸ್ ಮನೆಯಿಂದ ಹೋಗಿದ್ದು ಯಾರಿಗೆಲ್ಲ ಇದ್ರ ಬಗ್ಗೆ ನಾನು ಮಾತಾಡಿಲ್ಲ. ಬಿಗ್ ಬಾಸ್ ಬಗ್ಗೆ ಕಂಟೆಂಟ್ಗಳು ಮಾಡ್ತಾ ಇದ್ದೀನಿ. ಡಾಕ್ ಸತೀಶ್ ಆಚೆ ಕಡೆ ಹೋಗಿದ್ರ ಬಗ್ಗೆ ಅಷ್ಟೊತ್ತಿಗೆ ನಾನು ಇನ್ನೂ ಓನಾಗಿ ಮೀಡಿಯಾನ ಅಂದರೆ ನನ್ನ ಸ್ವಂತ ಚಾನಲನ್ನು ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಡಾಕ್ ಸತೀಶ್ ಸ್ವಲ್ಪ ಇರ್ಬೋದಾಗಿದ್ದಂತಹ ವ್ಯಕ್ತಿನೇ ನನಗನ್ಸಿದ ಪ್ರಕಾರ. ಸ್ವಲ್ಪ ದಿನದ ಮಟ್ಟಿಗೆ ಈ ಅಭಿಷೇಕ್ ಎಲ್ಲ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಡಾಕ್ ಸತೀಶ್ ಎಲ್ಲ ಇದ್ದಿದ್ರೆ ಜನರಿಗೆ ಕಾಮಿಡಿ ಅಂತ ಅನಿಸ್ತಾ ಇತ್ತು. ಸ್ವಲ್ಪ ಫನ್ ಎಲಿಮೆಂಟ್ಸ್ಗಳು ಅವರಿಂದ ಕ್ರಿಯೇಟ್ ಆಗ್ತಾಯಿತ್ತು. ಅವರು ಫನ್ ಮಾಡಲಿಲ್ಲ ಅಂತಂದ್ರೂ ಅವ್ರ ಕಡೆಯಿಂದ ಒಂದಷ್ಟು ಫನ್ ಎಲಿಮೆಂಟ್ಸ್ಗಳು ಕ್ರಿಯೇಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನೋಡಿ, ಹೀಗೆ ಇದಂತೂ ನೀವು ಕಮೆಂಟ್ ಮಾಡಲೇಬೇಕು. ಏನು ಅನ್ನಿಸ್ತಾ ಇದೆ ನಿಮಗೆ, ಹೇಗೆ ಕತೆ ಅಂತ ಹೇಳ್ಬಿಟ್ಟು. ಇದೇ ರೀತಿಯಾಗಿ ಮಾಡ್ತಾರಾ ಅಥವಾ ಈ ಹಿಂದೆ ಮಾಡ್ತಿದ್ರಾ ಅಥವಾ ಯಾರೋ ವೀಡಿಯೋ ಹಿಡಿತಿದ್ದಾರೆ ಅಂದ್ಬಿಟ್ಟು ಇವರು ತಿಕ್ತಾ ಇದ್ದಾರಾ? ಇದು ಪ್ರಚಾರದ ಗೀಳ, ಬಿಲ್ಡಪ್ಪ ಅಥವಾ ಮನಸ್ಸಿಂದ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತೆ? ಯಾಕಂದರೆ ಆರಂಭದಲ್ಲಿ ವೀಡಿಯೋನ ನೋಡಿದ್ದೀರಲ್ಲ. ಸೊ ನಿಮಗೇನು ಅನಿಸುತ್ತೆ? ನೀವು ಇದ್ರ ಬಗ್ಗೆ ಕಮೆಂಟನ್ನು ಮಾಡ್ಬೋದು. ಕಮೆಂಟ್ ಆನ್ ಆಗೇ ಇರುತ್ತೆ. ಮತ್ತು ಡಾಕ್ ಸತೀಶ್ ಅವರು ಕೂಡ ಈ ಥರ ವೀಡಿಯೋ ಒಂದು ಬಂದಿದೆ ಅಂತ ಅವ್ರಿಗೂ ಗೊತ್ತಾಗಲಿ, ಶೇರ್ ಮಾಡಿ. ಆಮೇಲೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಮತ್ತು ಅವ್ರ ಮಗನಿಗೆ ಒಳ್ಳೆ ಸಿನಿಮಾ ಅವಕಾಶಗಳು ಸಿಗಲಿ. ಯಾಕಂದರೆ ಹಾರ್ಟ್ಲಿ ಒಳ್ಳೆ ಮನುಷ್ಯ ರೀ. ಬೇರೆ ಏನಾದರೂ ಆಗಿರಲಿ, ಬೇರೆ ಯಾವುದೇ ರೀತಿ ಬಿಲ್ಡಪ್ ತಗೊಳ್ಳಿ ಅಥವಾ ಟಾಯ್ಲೆಟ್ ತಿಕ್ಕಲಿ, ಏನೇ ಮಾಡಲಿ, ಹಾರ್ಟ್ಲಿ ಒಳ್ಳೆ ಮನುಷ್ಯ ಅನ್ನೋದು ಗೊತ್ತಾಗುತ್ತೆ. ಸೊ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಅಶ್ವಮೇಧ ಕಡೆಯಿಂದ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು.